ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾನು ಪ್ರಸ್ತಾಪ ಮಾಡಿರುವ ಅಂಶ ಗೆಲುವೇ ಗೆಲುವಿನ ಮೆಟ್ಟಿಲು. ಇದು ಬಹಳ ಆಸಕ್ತಿಕರವಾದ ಅಂಶ ಆಗಿರ್ತದೆ. ಕೊನೆವರೆಗೂ ನೋಡಿ. ನಿಮಗೆ ಗೊತ್ತಿದೆ, ನಮ್ಮ ಕಿರುಸಾಳ ಚಲನಚಿತ್ರ ಬಹುತೇಕ ಮುಗಿದಿದೆ. ಸೆನ್ಸಾರ್ ಒಂದಾದರೆ ಬಿಡುಗಡೆಗೆ ಸಿದ್ಧವಾಗ್ತಿದೆ. ಇನ್ನು ಅದಕ್ಕಿಂತ ಏನು ಬೇರೆ ಕೆಲಸಗಳೇನಿಲ್ಲ. ಈ ಹಂತದಲ್ಲಿ ನಾವು ಮತ್ತೊಂದು ಚಿತ್ರ, ನಮ್ಮ ಸಂಸ್ಥೆಯ 3ನೇ ಚಿತ್ರ ಬ್ಲ್ಯಾಕ್ ಕ್ಯಾಟ್ ಅಂತ, ಅದನ್ನು ಈಗಾಗಲೇ ಜುಲೈ ತಿಂಗಳಲ್ಲಿ ಚಿತ್ರೀಕರಣ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಕೆಲವು ವಿಚಾರನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದು ಮಾನಸಿಕ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ಎಲ್ಲರೂ ಕೇಳಿದ್ದೀರಿ ಒಂದು ಪ್ರಾವರ್ಬ್, ಏನಂದರೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತ. ನಿಮ್ಗೆ ಗೊತ್ತಿದೆ ಇದು. ಅಂದರೆ ಪ್ರಯತ್ನ ಮಾಡಿ ಅಂತ ಮೀನಿಂಗ್ ಅದು. ಅಂದರೆ ನಾವು ಏನಾದರೂ ಒಂದು ಕೆಲಸ ಮಾಡುವಾಗ ನಾವು ಅದು ವಿಫಲವಾದರೆ ಅಥವಾ ಅಂದುಕೊಂಡ ರೀತಿಯಲ್ಲಿ ಆಗದೆ ಹೋದರೆ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಎಂಬುದ ಅರ್ಥವನ್ನು ಕೊಡುವಂತಹ ವಾಕ್ಯ ಸೋಲೆ ಗೆಲುವಿನ ಮೆಟ್ಟಿಲು ಅಂತ. ಸೊ ಅದರ ಬಗ್ಗೆ ನಾನು ಈಗೇನು ಮಾತಾಡಕ್ಕೆ ಹೋಗ್ತಾ ಇಲ್ಲ. ನನ್ನ ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಳಬಯಸುತ್ತಿಷ್ಟೇ, ಗೆಲುವೇ ಗೆಲುವಿನ ಮೆಟ್ಟಿಲು. ಸತ್ಯ. ನಾವೇನೇ ಮೇಕಪ್ ಮಾಡ್ಕೊಂಡು ಸಹ ಸತ್ಯ. ನಾವು ಗೆದ್ದಾಗ ಮತ್ತೆ ಇನ್ನೊಂದ್ಸ ಗೆಲ್ತೀವಿ, ಇನ್ನೊಂದ್ಸ ಗೆದ್ದಾಗ ಇನ್ನೊಂದ್ಸ ಗೆಲ್ತೀವಿ, ಇನ್ನೊಂದ್ಸ ಗೆದ್ದಾಗ ಇನ್ನೊಂದ್ಸ ಗೆಲ್ತೀವಿ. ಹಾಗೆ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಬುದ್ಧಿವಂತಿಕೆಯಿಂದ ನಾವು ಅದನ್ನು ಆ ಒಂದು ಸರಣಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾದ ಏನು ಜಯಗಳ ಸರಣಿ. ನಿಜವಾಗ್ಲೂ ಏನು ಈ ಒಂದು ಅದ್ಭುತಗಳು ಏನು ಮಾಡಿದ್ದಾರೆ, ಆ ಅದ್ಭುತಗಳು ಏನು ಮಾಡಿದರೆ ಇದೇ ಸೂತ್ರ. ಗೆಲುವೇ ಗೆಲುವಿನ ಮೆಟ್ಟಿಲು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗೆಲುವೇ ಗೆಲುವಿನ ಮೆಟ್ಟಿಲು. ನೀವೇನೇ ಯಾರೇ ಏನೇ ಹೇಳ್ಬೋದು ಇರಲಿ. ಈಗ ಇವತ್ತು ಇದರ ಕುರಿತು ಹೇಳುವಂಥದ್ದು ಏನು ಯಾಕೆ ಬಂತು ಅಂದರೆ, ಹಲವು ವರ್ಷಗಳಿಂದ ನನ್ನ ಬಗ್ಗೆ ನನಗೆ ತುಂಬ ಹತ್ತಿರ ಇರ್ತಕ್ಕಂಥ ಕೆಲವರಿಗೆ ಗೊತ್ತಿದೆ. ನಾನು ಸಿನಿಮಾ ವಿಚಾರದಲ್ಲಿ ಪ್ರಯತ್ನ ಮಾಡೋದು ಫೇಲ್ ಆಗೋದು, ಪ್ರಯತ್ನ ಮಾಡೋದು ಫೇಲ್ ಆಗೋದು, ಇದು ಎಷ್ಟೋ ಜನ ಗೊತ್ತಿದೆ. ನನಗೆ ಹತ್ತಿರ ಇರ್ತಕ್ಕಂಥ ವ್ಯಕ್ತಿಗಳು ಈ ವಿಚಾರ ಗೊತ್ತಿದೆ. ಆದರೆ ನಾನೆಂದು ಎದೆಗುಂದಿಲ್ಲ. ಏನು ಮಾಡಬೇಕು, ಪ್ರಯತ್ನ ಮಾಡಬೇಕು, ಸಿನಿಮಾ ಫೀಲ್ಡಲ್ಲಿ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ನನಗೆ ಬಲವಾದ ಒಂದು ಬಯಕೆ. ಅದರಂತೆ ಕೊನೆಗೆ ಕಿರುಸಾಲ ಒಂದು ಹತ್ತಕ್ಕೆ ಬಂತು. ತುಂಬ ಜನ ಸಹಾಯ ಪಡೆದೆ, ಆರ್ಥಿಕ ಸಹಾಯ ಪಡೆದೆ. ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಸಿನಿಮಾ ಮುಗಿಸಿದೆ, ಎಲ್ಲ ಕೆಲಸಗಳು ಮುಗಿದೇವೆ, ಸೆನ್ಸಾರ್ ಹೋಗೋದ್ಬಿಟ್ರೆ ಇನ್ನು ಕಿರುಸಾಲದ ಏನು ಈಗ ಪೆಂಡಿಂಗ್ ಇದೆ. ಒಂದೇ ಒಂದು ಸಮಸ್ಯೆ ಆಗಿದೆ ಅಂದರೆ, ಅಂದುಕೊಂಡ ಸಮಯಕ್ಕೆ ಅದು ಬಿಡುಗಡೆ ಮಾಡಲಿಕ್ಕೆ ನಮ್ಮಿಂದ ಆಗಲಿಲ್ಲ. ಬಟ್ ಆರ್ಥಿಕ ಸಮಸ್ಯೆಗಳಿಲ್ಲ. ಆರ್ಥಿಕ ಸಮಸ್ಯೆಗಳಿಂದ ಕೆಲವು ಚಿತ್ರಗಳು ಲೇಟ್ ಆಗ್ತವೆ. ಸೊ ಅದರಿಂದ ಇಲ್ಲ, ತಾಂತ್ರಿಕ ಸಮಸ್ಯೆಗಳಿಂದ ಸ್ವಲ್ಪ ತಡವಾಯಿತು. ಸೊ ಅದು ಸರಿ ಹೋಯಿತು. ಅದು ಸರಿ ಹೋಗ್ತಿದ್ದಾಗೆ ನಾನೀಗ ನಮ್ಮ 3ನೇ ಚಿತ್ರ, ನಮ್ಮ ಸಂಸ್ಥೆ 3ನೇ ಚಿತ್ರ ಬ್ಲ್ಯಾಕ್ ಕ್ಯಾಟ್, ಅದನ್ನು ಜುಲೈ 14ನೇ ತಾರೀಕು ಚಿತ್ರೀಕರಣ ಆರಂಭ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ವಿ. ಅದರ ವಿಚಾರ ಹೇಳ್ತಾ ಇದ್ದೀನಿ. ಮತ್ತೆ ಆ ಗೆಲುವಿನ ಗೆಲುವು ಮೆಟ್ಟಿಲು ಯಾಕೆ ಬಂತು ಅಂತ ಅದು ಹೇಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸೊ ಏನಾಯಿತು, ತುಂಬ ಪ್ರಯತ್ನ ಮಾಡಿದೆ, ಏನೋ ಸಮಸ್ಯೆ ಆಯಿತು. ಕೆಲಸ ಮುಗಿತಿದ್ದಂಗೆ ಮೊದಲು ಅತ್ಯಂತ ಆತ್ಮವಿಶ್ವಾಸ ನನ್ನಲ್ಲಿ ಬಂತು. ಮೊದಲು ನನ್ನಲ್ಲಿ ಮುಗಿಸಿದ ಏನೋ ಮಾಡಿ. ಇದು ನಮ್ಮ ಕೆಲವರಂತೂ ಗೊತ್ತಿದೆ ಈ ವಿಚಾರ. ಈಗ ಹಿಂದೆ ನಾನು ಇನ್ವೆಸ್ಟರ್ನ ಹುಡುಕುವಾಗ, ಸಿನಿಮಾಕ್ಕೆ ಬಂಡವಾಳ ಹಾಕಲು ಹುಡುಕುವ ಸಂದರ್ಭದಲ್ಲಿ ತುಂಬ ಪ್ರಯಾಸ ಪಟ್ಟೆ. 10-20 ಜನ ಕಾಂಟ್ಯಾಕ್ಟ್ಗಳು ಒಬ್ಬರೇ ಎಸ್ ಅಂತಿದ್ರು. ಆ ಒಬ್ಬರು ಬೇಗ ಎಸ್ ಅಂತಿರಲಿಲ್ಲ. 10 ಸಾವಿರ ಹೋಗ್ತಿದ್ದೆ, ಮನವೊಲಿಸ್ತಿದ್ದೆ, ಏನೋ ಸರ್ಕಸ್ ಮಾಡ್ತಿದ್ದೆ ಹಿಂದೆ. ಈಗಲಿಲ್ಲ. ಒಂದು 1,000 ಸಹ ಕಾಂಟ್ಯಾಕ್ಟ್ ಮಾಡ್ತೀನಿ, ವಿಚಾರ ಹೇಳ್ತೀನಿ, ಬಹುಬೇಗ ಎಸ್ ಅಂತಿದ್ದಾರೆ. ಇದ್ದಾರೆ ಇನ್ನೂ ಈ ಸಿನಿಮಾ ರಿಲೀಸ್ ಆಗ್ತಂತೆ, ಇನ್ನೂ ಸಿನಿಮಾ ಮಾಡೋಕ್ಕೆ ನನ್ನ ದುಡ್ಡು ಇಲ್ಲಿದೆ ನಂತರ ಇಲ್ವಲ್ಲ. ಆ ಥರ ಬಂದಿಲ್ಲ. ಯಾವಾಗ ನಾವು ಒಂದು ವಿಚಾರ ಗೆಲ್ತಿದ್ದೀವಿ ಅಂತ ಸಮಾಜಕ್ಕೆ ಗೊತ್ತಾಗ್ತದೋ, ಸಹಜವಾಗಿ
ಸಹಜವಾಗಿ ನಮ್ಮ ಸುತ್ತ ಇರ್ತಕ್ಕಂಥ ವ್ಯಕ್ತಿಗಳು ಅಥವಾ ಇದನ್ನು ಗಮನಿಸ್ತಿರ್ತ ವ್ಯಕ್ತಿಗಳು ನಮ್ಮ ಮಾತು ಕೇಳ್ತಾರೆ. ಅದೇ ಕಾರಣ ಬ್ಲ್ಯಾಕ್ ಕ್ಯಾಟನ್ನು ನಾನು ಚಿತ್ರೀಕರಣ ಸ್ಟಾರ್ಟ್ ಮಾಡ್ತೀನಿ ಇದ್ದ ಕಾರಣ ಅಷ್ಟೇ. ಅಂದರೆ ಈಗ ನನ್ನ ಮಾತು ಸುಲಭ ಕೇಳ್ತಿದ್ದಾರೆ. ಅದರ ಒಂದು ಭಾಗವಾಗಿ ನಾನು ತಿರುಪತಿ ಹೋಗಿದ್ದೆ. ಅಲ್ಲಿ ಒಂದು ಏನೋ ಆ ಕ್ಯಾಮರಾ ಅಥವಾ ಏಟಿಂಗು ಅದಕ್ಕೆ ಸಂಬಂಧಪಟ್ಟ ಎಲ್ಲವೂ ಮಾತಾಡ್ಕೊಂಡ್ಬಂದೆ ನಿನ್ನೆ. ಈಗ ಇನ್ನೂ ಮತ್ತಷ್ಟು ನನಗೆ ಅನುಕೂಲ ಆಯಿತು. ಈಗ ಅಂದರೆ ಇನ್ನು ಕಿರುಸಾಲ ರಿಲೀಸ್ ಆಗಿಲ್ಲ, ಆದ ಕಾರಣ ಮತ್ತಷ್ಟು ನಾನು ಸಮಾಜದ ಸ್ಥಾನ ಸಿಗ್ತದೆ ನನಗೆ. ನನ್ನ ಸುತ್ತು ನನ್ನ ಆತ್ಮದ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಯಾಕೆ ಹೇಳ್ತಾರೆ ಇವಾಗ ಅಂದರೆ, ನೀವು ಸಹ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಗುರಿ ತಲುಪುವ ವಿಚಾರದಲ್ಲಿ ವಿಫಲವಾದರೂ ಸಹ ಪ್ರಯತ್ನ ಮಾಡಿ. ಒಂದ್ಸಲ ಗೆದ್ದರೆ ನೀವು ಗೆಲ್ತಾನೇ ಇರ್ತೀರ. ಆದರೆ ಪ್ರಾಮಾಣಿಕತೆ ಭಾಳ ಮುಖ್ಯ ಆಗಿರ್ತದೆ. ಗೆಲ್ತೀವಿ ಅಂಥೇಳಿ ಹುಚ್ಚುಚ್ಚಾರ ಕಳ್ಕೋಬಾರ್ದು. ಮನುಷ್ಯರಿಗೆ ನಮಗೇನೇ ಹಣ ಬರಲಿ, ಏನೇ ಸ್ಥಾನಮಾನ ಬರಲಿ, ನಮ್ಮ ಪ್ರಾಮಾಣಿಕತೆ ಕರೆಕ್ಟಾಗಿರ್ಬೇಕಾಗ್ತದೆ ಮನುಷ್ಯನಿಗೆ. ಯಾಕಂದ್ರೆ ನಾವು ಎತ್ತ ಬೆಳಕಿಂಗೆಲ್ಲ ಪ್ರಾಮಾಣಿಕತೆ ಮತ್ತಷ್ಟು ಇನ್ನೂ ಅರ್ಥಾಗಿರ್ಬೇಕಾಗ್ತದೆ. ಇಲ್ಲಿ ಈ ಹಂತದಲ್ಲಿ ನಾನು ಇನ್ನೊಂದು ವಿಚಾರ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನನಗೆ ಮುಚ್ಚುವರೆ ಹೇಳಬೇಕಲ್ಲ, ಕಿರುಸಾಲದಲ್ಲಿ ಸಹಾಯ ಮಾಡಿದ ವ್ಯಕ್ತಿಗಳಲ್ಲಿ ಮೊದಲನೇ ವ್ಯಕ್ತಿ MTV ನಾಯಕ್. ಆರ್ಥಿಕ ಸಹಾಯ ಅಂತ ಇಲ್ಲಿ ಅರ್ಥ. ಎರಡನೇ ವ್ಯಕ್ತಿ ಆರುಮುಗಂ. ಮೂರನೇ ವ್ಯಕ್ತಿ ಜೋಧಾ, NS ಜೋಧಾ. ಈ ಮೂರು ಜನಗಳಿಂದಲೇ ಇವತ್ತು ಕಿರುಸಾಲ ಚಲನಚಿತ್ರ ಬಿಡುಗಡೆ ಆಗ್ತಿರೋದು. ಈ ಯಶಸ್ಸಿಗೆ ಅವರೇ ಕಾರಣ. ನನಗೇನು ಮುಚ್ಚುಮರೆ ಬೇಕಾಗಿಲ್ಲ. ಯಾಕಂದರೆ ಒಂದು ವಿಚಾರನ ಒಪ್ಕೊಳ್ಳೋಕ್ಕೆ ನನಗೆ ಯಾವ ಸಂಕೋಚ ಇರಲಿಲ್ಲ. ಆದ್ದರಿಂದ ಹಿಂದೆ ನಾವು ಯಾರನ್ನ ಸಹಾಯ ಪಡೆದಿರ್ತೀವಿ ಅಥವಾ ಯಾರು ನಮ್ಗೆ ಸಹಕಾರ ಕೊಟ್ಟಿರ್ತಾರೆ ಅವ್ರನ್ನ ಮರಿಬಾರ್ದೆಂದು ನಾವು ಕೃತಜ್ಞತೆ ಇರಬೇಕು ಮನುಷ್ಯರಿಗೆ. ಆದ್ದರಿಂದ ನಮ್ಮ ಬ್ಲ್ಯಾಕ್ ಕ್ಯಾಟ್ನಲ್ಲಿ ಮೊದಲನೇ ಆದ್ಯತೆ ಅದು ಇನ್ವೆಸ್ಟ್ ಮಾಡ್ಬೋದು, ಅದಕ್ಕೋಸ್ಕರ ಬಂಡವಾಳ ಹೂಡಿಕೆ ವಿಧಾನ ಸಿಗ್ತದೆ. ಆದರೆ ಮೊದಲನೇ ಆದ್ಯತೆ ನಾನು ಯಾರಿಗೆ ಕೊಡ್ತೇನೆ, ಈ ಮೂರು ಜನಕ್ಕೆ ಮಾತ್ರ ಕೊಡ್ತೇನೆ. ಆರ್ಮು, ಜೋಧಾ ಹಾಗೂ ನಾಯಕ್ ಅವರಿಗೆ ಮೊದಲನೇ ಆದ್ಯತೆ, ನಂತರ ಬೇರೆಯವರು. ಈ ಒಂದು ಕೃತಜ್ಞತೆ ಅಂತ ನಮ್ಮ ಮನುಷ್ಯರಿಗೆ ಇರಬೇಕಾದಂಥ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಎರಡನೇ ವಿಚಾರಗಳಲ್ಲಿ ಒಂದು ಗೆಲುವಿನ ಮೆಟ್ಟಿಲು. ಎರಡನೇದು ಮನುಷ್ಯ ಕೃತಜ್ಞತೆ ಇರಬೇಕು. ನಮ್ಗೆ ಎಷ್ಟೇ ಹಣ ಬರಲಿ, ಎಷ್ಟೇ ಸ್ಥಾನ ಸಿಗಲಿ, ಎಷ್ಟೇ ಸಮಾಜದಲ್ಲಿ ಕೀರ್ತಿ ಬರಲಿ, ನಾವು ಇವೆಲ್ಲ ಮರಿಬಾರ್ದು ಮನುಷ್ಯ ಅಂತ ಹೇಳ್ತಾ, ತುಂಬ ನಾನು ಇತ್ತೀಚೆಗೆ ವಿಡಿಯೋ ಸರಿ ಮಾಡ್ತಾ ಇಲ್ಲ, ಆದರೂ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆ.